ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಲ್ಲೂ ವ್ಲಾಗ್ಸ್. ಗೈಸ್ ನಾನು ನೋಡ್ರಿ ಭಾಳ ದಿನ ಆಯ್ತು ನಮ್ಮ ಚಾನಲ್ ಒಳಗೆ ಒಂದು ಯಾವುದೋ ಕುಕ್ಕಿಂಗ್ ರೆಸಿಪಿ ಲಾಗ್ ಮಾಡಲಾರ್ದು. ಅದಕ್ಕೆ ಭಾಳ ದಿನ ಮೇಲೆ ಇವತ್ತು ಮಾಡಕತ್ತಿದ್ದೇವೆ ನಾವು ಕುಕ್ಕಿಂಗ್ ಲಾಗ ರೆಸಿಪಿ. ಅದು ಯಾವುದಂದ್ರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ನಮ್ಮ ಹುಡುಗರಿಗೆ ಮಕ್ಕಳು ಹಾಸ್ಟೆಲ್ದಾಗ ಪಿಜಿದಾಗ ಇರ್ತೀವಲ್ರಿ ನಾವು. ನಮ್ಮ ಕೈಲಿ ಎಡ್ಡೆಡ್ ಮಾಡೋದಾಗಲ್ಲ ರೀ. ಹೆಣ್ಮಕ್ಳ ಕೈಲೇ ಮಾಡೋದು ಆದ್ರೆ ನಮ್ಮ ಕೈಲೇ ಮಾಡೋದಾಗಲ್ಲ. ಅದಕ್ಕೆ ನಾವು ಅದ್ರ ಸಲಿಂದ ನಾವು ಒಂದೇ ಮಾಡ್ಬೇಕಂದ್ರೆ ಸೋಯಾಬೀನ್ ರೈಸ್ ಅಂದ್ರೆ ಸೋಯಾಬೀನ್ ಬಿರಿಯಾನಿ ಮಾಡಕತ್ತೀವಿ. ಹೆಂಗೆ ಮಾಡೋದು ಅಂತ ನೋಡಮ್ಮಿ. ಅದಕ್ಕೆ ಸೋಯಾಬೀನ್ ಬಿರಿಯಾನಿ ಮಾಡಿದೆವಂದ್ರಿ ಸಾರು ಮಾಡೋದತ್ತಲ್ಲ, ಪಲ್ಯನೂ ಮಾಡೋದತ್ತಲ್ಲ, ಚಟ್ನಿನೂ ಮಾಡೋದತ್ತಲ್ಲ. ನಮ್ಮಂಥ ಬ್ಯಾಚುಲರ್ಸ್ ಏನು ಮಾಡ್ಬೇಕು ಹೇಳ್ರಿ. ನೀವೆಲ್ಲ ಮಾಡ್ತಿರ್ತೀರಿ, ಹೆಣ್ಮಕ್ಳು ಎಲ್ಲ ಕಲ್ತಿರ್ತೀರಿ, ಎಲ್ಲಿದ್ರಿ ನೋಡಿ. ನಾವೇನು ಕಲ್ತಿರಲ್ಲ, ಮಾಡ್ಬೇಕು ಏನಾದ್ರು ಅಂತೇಳಿ ಅದಕ್ಕೆ ಸ್ಪೆಷಲಿ ಸೋಯಾಬೀನ್ ಬಿರಿಯಾನಿ ಮಾಡಕತ್ತೀವಿ ರೀ. ಭಾಳ ಅಂದ್ರೆ ಭಾಳ ಯೂಸ್ ಆಗ್ತದೆ ಸಿಂಗಲ್ಸ್ಗಳಿಗೆ, ಬ್ಯಾಚುಲರ್ಸ್ಗಳಿಗೆ, ನಮ್ಮಂಥಗಳಿಗೆ. ಬರ್ರಿ ಅದು ಹೆಂಗಿರ್ತಂತ ಅಂತ ನೋಡವಿ. ಭಾಳ ದಿನ ಮೇಲೆ ಲಾಗ್ ಮಾಡಕತ್ತೀನಿ. ಅದು ಕುಕ್ಕಿಂಗ್ ಲಾಗ್ ನಮ್ಮ ಚಾನಲ್ ಒಳಗೆ. ಬರ್ರಿ ಹಿಂಗೆ ಹೇಗಿದೆ ಅಂತ ನೋಡೋಕೆ ಹೋಗ್ಬೇಡ್ರಿ. 2 ದಿನ ಕಾಲೇಜ್ ಸೂಟಿ ಅದ, ಅದಕ್ಕೆ ತಲೆಗೆ ಎಣ್ಣೆ ಚಂಡು ಕೂತೀವಿ ಇಷ್ಟು ಅದು ರಪ್ಪ. ಅದಕ್ಕೆ ಕಾಲೇಜಾಗ ಸ್ಟೈಲ್ ಮಾಡೋದು, ಮನೆಯಾಗಿದ್ದಾಗ ಈ ಥರ ಚಪ್ರಿ ಥರ ಇರೋದು. ಮನಸ್ಸಿನಿಲ್ಲ ನೀನು. ಈಗ ಬರ್ರಿ ಮಾಡಮಿ ಸೋಯಾಬೀನ್ ಬಿರಿಯಾನಿ ಹೆಂಗೆ ಮಾಡೋದಂತ ನೋಡ್ಕೊಂಡ್ಬರೋಣ ಬನ್ನಿ ಗೈಸ್. ನೋಡ್ರಿ ಈಗ ಸೋಯಾಬೀನ್ ಬಿರಿಯಾನಿ ಮಾಡಕ್ಕೆ ಫಸ್ಟಿಗೆ ಏನು ಮಾಡಕತ್ತೀವಿ ಅಂದ್ರೆ, ಈಗ ಜಸ್ಟ್ ನಮ್ಮ ತಮ್ಮ ಹೋಗಿ ಈಗ ಅರ್ಧ ಕಿಲೋ ಸೋಯಾಬೀನ್ ತಂದಾನ. ಅದಕ್ಕೆ ಈಗ ಫಸ್ಟಿಗೆ ಸೋಯಾಬೀನ್ ಕುದಿಸ್ಕೋಬೇಕ್ರಿ. ಇಲ್ಲಾಂದ್ರೆ ನೆನೆ ಇಡಬೇಕಾಗ್ತದೆ. ನಾವು ನೆನೆ ಇಟ್ಕೋಬೇಕು. ಅದ್ರ ನೆನೆಯೋಷ್ಟು ಟೈಮ್ ಇಲ್ಲ ನಮ್ಮ ಕಡೆಗೆ, ಅರ್ಜೆಂಟ್ ಹೊಸೋಗ್ಯದ. ಅದಕ್ಕೆ ಈಗ ಫಸ್ಟಿಗೆ ಹಿಂಗೆ ಕಟ್ಟಂತ ಗ್ಯಾಸ್ ಹಚ್ಚಿ, ಗ್ಯಾಸ್ ತೋರಿಸಿ ಗ್ಯಾಸ್ ಅಲ್ತದ. ಫಸ್ಟಿಗೆ ಹಿಂಗೆ ಗ್ಯಾಸ್ ಹಚ್ಚಿ, ಗ್ಯಾಸ್ ಮುಗಿದು ಸೋಯಾಬೀನ್ ಕುದಿಸೋಕೆ ಇಡೋ ಒಂದು 5 ನಿಮಿಷ. ಸ್ವಲ್ಪ ಉಪ್ಪು ಹಾಕಮ್ಮಿ, ಜಲ್ದಿ ಕುದಿತಾವ. ಕಳ ಅಂತೇಳಿ ಕುದಿಸ್ತಾರೆ, ಜಲ್ದಿ ಕುದಿತಾವ. ಮೆತ್ತಗಬೇಕಲ್ಲ ಮತ್ತೆ ಗೈಸ್. ಈಗ ಸೋಯಾಬೀನ್ ಕುದಿತಾನ. ಫಸ್ಟಿಗೆ ಅದಕ್ಕೆ ಸೋಯಾಬೀನ್ ಆ ಕಡೆ ಕುದಿಯಾಕಿಲ್ರಿ, ಈ ಕಡೆ ಮೊದಲು ಮಸಾಲ ರೆಡಿ ಮಾಡ್ತೀವಿ. ಅದು ಏನಂತ ಹೇಳ್ತೀನಿ ಬರ್ರಿ ಗೈಸ್. ಈಗ ಅದ್ರ ಸಲಿಂದ ಬಿರಿಯಾನಿ ಮಾಡೋ ಸಲಿಂದ ಏನು ಮಾಡ್ತೀವಿ ಅಂದ್ರೆ ಮಸಾಲ ಮಾಡ್ಬೇಕ್ರಿ. ನಾವು ಮಸಾಲ ಮಾಡ್ತೀವಿ ರೀ. ನಮ್ದೇ ಸ್ಪೆಷಲ್ ಮಸಾಲ ತಯಾರು ಮಾಡ್ತೀವಿ. ಅದಕ್ಕೆ ಫಸ್ಟ್ ಈಗ ಟಮಾಟಿ ಉಳ್ಳಾಗಡ್ಡಿ ಕೊಯ್ಯಾಕತ್ತೈತ್ರಿ. ನಮ್ಮ ಮನ್ಯಾಗ ನಾವು ಚಾಕುಲೆ ಕೊಯ್ಯಂಗಿಲ್ರಿ, ಯಾಕಂದ್ರೆ ನಮ್ಗೆ ಚಾಕು ಕೊಯ್ಯಾಕ ಬರಲ್ರಿ. ಕೊಯ್ದ್ರೆ ಕುಡಿಗಿಲೆ ಕೊಯ್ತೀವಿಲ್ಲ ಅಂದ್ರೆ ಇಡಿಗಿಲೆ ಕೊಯ್ತೀವಿ. ಕರ ಹಿಂಗೆ ಕುಂದ್ರ ಹಿಂಗೆ ಕೂತಿಲ್ಲ, ಕೂತಿ ರೂಢಿ ಅದ ರೀ ಕೊಯ್ದು. ಈಗ ಮಸಾಲ ರೆಡಿ. ಈಗ ಉಳ್ಳಾಗಡ್ಡಿ ನೋಡ್ರಿ ನಾವು ಹೆಂಗೆ ಉಳತ್ತೀವಿ ಅಂದ್ರೆ, ಯಾವ್ದಾಗ ಬಿರಿಯಾನಿ ಮಾಡಾಕ್ರಿ ನಾವು ಯಾವ್ದಾಗ ಭಾತ್ ಮಾಡ್ಲಕ್ಕ ಉಳ್ಳಾಗಡ್ಡಿ ಹಿಂಗೆ ಉದ್ದು ಹೊಡ್ಬೇಕು. ಯಾಕಂದ್ರೆ ಜಲ್ದಿ ಎಣ್ಣೆ ಫ್ರೈ ಆಗಿರ್ತಾವೆ, ನಡೀತದೆ. ಹಿಂಗೆ ಉದ್ದು ಹೊಡೆದ್ರೆ ಏನು ಪ್ರಾಬ್ಲಮ್ ಇರಂಗಿಲ್ಲ. ನೀವು ಹೆಂಗೆ ಮಾಡ್ತೀರಂತೇಳಿ ಕಮೆಂಟ್ ಮಾಡ್ರಿ. ಕಲ್ಲೋಡ್ರಿ ಅವ ಹೆಂಗ್ ಹುಡುಕ್ಲತ್ತಾನ, ಮಸಾಲ ಹುಡುಕ್ಲತ್ತಾನ್ರಿ ಫ್ರಿಜ್ ಒಳಗೆ. ನಮ್ಮ ಮನೆ ಫ್ರಿಜ್ ತೋರಿಸ್ಲಿ, ದೂರಿನ ತೋರಿಸ್ ಫ್ರಿಜ್. ಗಾಯ್ಸ್ ಫ್ರಿಜ್ ನೋಡ್ರಿ ಎಷ್ಟು ಸಣ್ಣದ. ಫ್ರಿಜ್ ನೋಡ್ರಿ ಎಷ್ಟು ಸಣ್ಣದ ನಮ್ಮ ಮನ್ಯಾಗ. ಈಗ ಇಷ್ಟೇ ಅದ. ನಿಮ್ಮ ಮನೆಗೆ ಎಷ್ಟು ದೊಡ್ಡ ಫ್ರಿಜ್ ಅದ ಅಂತ ಕಮೆಂಟ್ ಮಾಡ್ರಿ. ನಮ್ಮ ಮನಿ ಅಲ್ರಿ ಇದು, ಬೇರೆದವ್ರ ಮನಿ ಅದ. ಅದ್ರ ನಮ್ಮ ಮನಿ ಅನ್ನೋಕೆ ಹೋಗ್ಬೇಡ್ರಿ. ಇಷ್ಟೇ ಸಣ್ಣ ಫ್ರಿಜ್ ಅದ ರೀ ಇಲ್ಲಿ ಇವ್ರ ಮನ್ಯಾಗ. ಅದಕ್ಕೆ ರೀ ನಮ್ಮ ಮನ್ಯಾಗ ಫ್ರಿಜ್ ಇಲ್ರಿ, ನಮ್ಮ ಮನಿ ಬೇರೆ ಅದ ರೀ. ಗೈಸ್ ಈಗ ಬರ್ರಿ, ಈಗ ನಮ್ಮ ತಮ್ಮ ಅಲ್ಲಿ ನೋಡ್ರಿ ಏನೇನು ತೆಗಿಯಾಕತ್ತಾನ. ಶಾಜೀರ, ಲವಂಗ, ಚಕ್ಕಿ, ಕೂಡ ನೋಡ್ರಿ. ಇದು ಸೋಯಾಬೀನ್ ಬಿರಿಯಾನಿ ಬಗ್ಗಿಸಿದ ಬೈಕೆ ನಮ್ ಕರೋದು. ಇವನ್ ಸಲಿಟರಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಡೆಯಂತೆ ಮಾಡಕತ್ತಿದ್ದಾರೆ. ಬಗ್ಗಿಸ್ದವನೇ ಅವನೇ ರೀ. ಈಗ ಗೈಸ್ ನೋಡ್ರಿ ಕಣ್ಣ ನೀರು ಹೊಂಟಾವ. ಇಷ್ಟು ಕಷ್ಟಪಟ್ಟು ಮಾಡಕತ್ತೀನಿ, ಕಣ್ಣ ನೀರು ಬಂದ್ರು ಬಿಡ್ಲಾಗೇನಿ. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಕುದಿಲ್ಲ ಗೈಸ್. ನಾವು ನೋಡ್ರಿ ಈಗ ಮಸಾಲ ರೆಡಿ ಮಾಡಕತ್ತೀವಿ. ಮಸಾಲ ಸಲಿಂದ ಏನು ಮಾಡ್ತೀವಿ ಅಂದ್ರೆ ಇವಕ್ಕೆ ಏನಂತಾರ ಚಕ್ಕಿ ಹಾಕೊಳತ್ತೀವಿ. ಒಂದಿಷ್ಟು ಮೆಣಸು ಹಾಕೊಳತ್ತೀವಿ, ಒಂದಿಷ್ಟು ಮೆಣಸು. ಆಮೇಲೆ ಉಳ್ಳಾಗಡ್ಡಿ ಒಂದಿಷ್ಟು, ಇದಿಷ್ಟು ಉಳ್ಳಾಗಡ್ಡಿ, ಇದಿಷ್ಟು ಟಮೋಟ. ನಾವು ಹಂಗೆ ಎಲ್ಲನೂ ಮಿಕ್ಸಿಗೆ ಹಾಕೊಂಡು ಗರ್ರ ಅಂತ ತಿರುಗಿಸಿದ್ರೆ ಮುಗಿದೈತಿ. ಈಗ ಒಂದಿಷ್ಟು ಕೊತ್ತಂಬರಿ, ಆಮೇಲೆ ರೀ ಮತ್ತು ಒಂದಿಷ್ಟು ಜೀರಿಗೆ, ಮೊಸರು, ಆಮೇಲೆ ತರ ಅರಿಶಿಣ, ಆಮೇಲೆ ಮತ್ತು ಸಾಕ್ರಿ ಗಾಯ್ಸ್. ಇಷ್ಟು ಸಾಕೀಗ. ಇದಕ್ಕೆ ಸ್ವಲ್ಪ ಹಿಂಗೆ 1 ನಿಮಿಷನಾಗ ಗರ್ರ ಅಂತ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಹೆಂಗ್ ತಿರುಗಿಸ್ತಿ? ಗಿರ್ರ ಅಂತ ತಿರುಗಿಸ್ತಿ. ಗಾಯ್ಸ್ ನೋಡ್ರಿ ಈಗ
ಸೋಯಾಬೀನ್ ಬಿರಿಯಾನಿ ಮಾಡತ್ತಿ ಫಸ್ಟ್ ಅದಕ್ಕೆ ಏನು ಹಾಕೊಳತ್ತೀವಿ ಅಂದ್ರೆ ಈಗ ಎಣ್ಣೆ ಹಾಕೊಳತ್ತೀವಿ. ನಾವು ಒಂದು 2-3 ಸ್ಪೂನ್ ಅಷ್ಟೇ ಎಣ್ಣೆ ಹಾಕೊಳತ್ತೀವಿ. ಯಾಕಂದ್ರೆ ಬಿರಿಯಾನಿ ಮಾಡಕತ್ತೀವಿ ಸ್ವಲ್ಪ ಫ್ಲೇವರ್ ಜಾಸ್ತಿ ಚಂದ ಬರಲಿ ಅಂತೇಳಿ ಬಿರಿಯಾನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳತ್ತೀವಿ. ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಇದ್ರಾಗ ಇದು ಮಸಾಲೆ ರುಬ್ಬಿವಲ್ರಿ, ಈ ಮಸಾಲೆ ಒಳಗೆ ಎಲ್ಲ ಹಾಕಿ ರುಬ್ಬಿ ತಿರುಗಿ ಇದ್ರೊಳಗೆ ಏನು ಹಾಕೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಹಾಕೋದು ಸ್ವಲ್ಪ ಟೇಸ್ಟ್ ಸಲ ಇದು ಒಗ್ಗರಣೆ ಸಲಿಂದ ಜೀರಿಗೆ ಸಾಸ್ವಿ. ನಿಂಬಲ್ಲಿ ಇತ್ತಂದ್ರಲ್ರಿ ಕರಿಮೇವು ಆ್ಯಡ್ ಮಾಡ್ಕೊಂಡು ನಮ್ಮಲ್ಲಿ ಕರಿಮೇವು ಇಲ್ರಿ, ಅದಕ್ಕೆ ಆ್ಯಡ್ ಮಾಡಲಾಗಿವಿ. ಈಗ ರಾತ್ರಿ ಗಿಡದಂತ ಕರಿಮೇವು ಅರಿಬಾರ್ದಂತ ಅದಕ್ಕೆ ಆ್ಯಡ್ ಮಾಡಲಾಗಿವಿ. ಈಗ ನೋಡ್ರಿ ಈಗ ಇವು ಚಟಪಟ ಈಗ ಎಣ್ಣೆ ಕಾಯ್ತ್ರಿ. ಎಣ್ಣೆ ಕಾದ್ಗಡೆ ಉಳ್ಳಾಗಡೆ ಹಿಡಿತು ಬಸ್ಸಿಗೆ ಎಣ್ಣೆ ಸಿಡಿತೀರಿ ಕೈ ಪಟ್ಟಂತ ಟಬುಕ್ಕಂತ ಬರ್ಕಿರಿ ಒಯ್ದು. ಈಗ ಒಂದು ಚಡ್ಡೆ ತಗೊಂಡ್ರಿ ಗಾಯ್ಸ್. ಈಗ ಈ ಉಳ್ಳಾಗಡ್ಡಿ ಸ್ವಲ್ಪ ಹಿಂಗೆ ಫ್ರೈ ಆಗೋಣ, ಇದಕ್ಕೆ ಮಸಾಲ ಬರಕ್ಕೆ ಬಿಡ್ಬೇಕ್ರಿ. ಈಗ ಗಾಯ್ಸ್ ಇದು ರುಬ್ಬಿವಲ್ರಿ, ಇದು ಮಸಾಲೆ ಇದಕ್ಕೆ ಬರಕ್ಕೆ ಬಿಡೋಣ. ಹಿಂಗೆ ಮಸಾಲ ರುಬ್ಬಿ ಬರೀತಿ. ಈಗ ಕಾಯಿಸಿಗ ಮಸಾಲ ಹಾಕಿವಲ್ರಿ ಇದಕ್ಕೆ, ಇದು ಪೂರ ಈಗ ಇದು ಮಸಾಲ ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡ್ಬೇಕು. ಪೂರ ಎಣ್ಣೆ ಬಿಡತ್ತಲ್ಲ ಹಿಂಗೆ ಫ್ರೈ ಆಗಿ ಸ್ವಲ್ಪ 1-2 ನಿಮಿಷ ಸ್ಲೋ ಅಂದ್ರೆ ಅಷ್ಟೇ ಮೀಡಿಯಮ್ ಮೋಡ್ ಒಳಗಿಟ್ಟು ಮಾಡಿದ್ರಿ. ಇಲ್ಲಿ ಸೋಬೇನಂತೂ ನೆನೆಸಿಟ್ಟಿವ್ರಿ. ಈ ಸೋಬೇನ್ ಇದಕ್ಕೆ ಬರಕ್ಕೆ ಆಮೇಲೆ ರೈಸ್ ಹಾಕ್ದಾರೈತ್ರಿ. ಅಲ್ಲೇ ರೈಸ್ ತೊಳಕತ್ತನ್ರಿ 2.5 ಗ್ಲಾಸ್ ರೈಸ್ ನೆನಿಟ್ಟಿದ್ದೇವ್ರಿ ಒಂದಿಷ್ಟು. ಗಾಯ್ಸ್ ಈಗ ಇದು ಎಣ್ಣೆ ಫುಲ್ ಬಿಡ್ಬೇಕ್ರಿ. ಹಿಂಗೆ ಕಳ ಫುಲ್ ತಾನೇ ಹಸಿ ವರ್ಷದಾಗ ಎಣ್ಣೆ ಬಿಡ್ತದ. ಎಣ್ಣೆ ಬಿಡೋಣ ಸೋಯಾಬೀನ್ ಬರ್ತದೆ. ನೋಡ್ರಿ ಈಗ ಮಸಾಲೆ ಹೆಂಗೆ ಎಣ್ಣೆ ಬಿಟ್ಟಿದಿಲ್ಲ. ಈಗ ಈ ಥರ ಹಿಂಗೆ ಎಣ್ಣೆ ಬಿಡ್ಬೇಕು. ಹಿಂಗೆ ಎಣ್ಣೆ ಎಲ್ಲ ಬಿಟ್ಟದ ಈಗ ಫುಲ್ ಎಲ್ಲ ಹಸಿ ವಾಸನೆ ಹೋಗ್ಯದ. ಇದಕ್ಕೆ ಹಿಂಗೆ ನಾವು ಬರ್ಕ್ಲತ್ತೀವಿ ಸೋಯಾಬೀನ್ ನೆನೆಸಿಟ್ಟಿದ್ದಾವೆ. ಇದಕ್ಕೆ ರೀ ಕುದಿಸ್ಕೊಂಡು ನಾವು ರೀ ನೆನೆಸಿಲ್ಲ ಇಟ್ಟಿಲ್ರಿ, ಟೈಮ್ ಇದ್ದಿಲ್ಲ ಅದಕ್ಕೆ ಕುದಿಸ್ಕೊಂಡ್ರಿ ಸ್ವಲ್ಪ. ಈ ಸ್ವಲ್ಪ ಸೋಯಾಬೀನ್ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಈ ಬ್ಯಾಡ ನಿಂದ ಆಯ್ತು. ನಾವು ನೋಡ್ರಿ ಈಗ ಇದು ಎಲ್ಲ ಸೋಯಾಬೀನ್ ಎಲ್ಲ ಸ್ವಲ್ಪ ಫ್ರೈ ಆಗ್ಯಾವ. ಸ್ವಲ್ಪ ಅಕ್ಕಿ ಬರ್ಕ್ಲತ್ತೀವಿ. ಈಗ ಅಕ್ಕಿ ಬರಕ್ಕೆ ನೀರು ಹಾಕ್ತಾರೆ. ಗ್ಲಾಸ್ ನೀರು ತೊಲೆ ಸಂಖ್ಯೆ ಉಪ್ಪು ಹಾಕಿಲ್ಲದಕ್ಕಿನ್ನ. ಗೈಸ್ ಉಪ್ಪನ್ನ ನೀವು ಎಷ್ಟು ಟೇಸ್ಟ್ ಎಷ್ಟು ಬೇಕಾಗುತ್ತೋ ಅಷ್ಟು ರುಚಿಗೆ ತಿಕ್ಕಷ್ಟು ಉಪ್ಪನ್ನು ಹಾಕಿ. ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ತಾ ಇದೀವಿ. ಎಷ್ಟು ಗ್ಲಾಸ್ ಗಾಯ್ಸ್ ಇವೇನು ಕೈಲಿ ಹಾಕ್ಲತ್ತ ನನಗೆ ಹೋಗ್ಬೇಡ್ರಿ. ಯಾಕಂದ್ರೆ ಜಾಸ್ತಿ ನಾವು ಚಮಚ ಯೂಸ್ ಮಾಡಂಗಿಲ್ಲ, ಬರೀ ಕೈಲೇ ಬರ್ತದೆ ನಮ್ಮ ಮುಂದೆ ಅಡ್ಜಸ್ಟ್ ಮಾಡ್ತೀವಿ. ಇದಕ್ಕೆ ನಾವು ಹಾಕ್ಲತ್ತೀವಿ ರೀ ಬಿರಿಯಾನಿ ಮಸಾಲ, ಸೋಯಾಬೀನ್ ಬಿರಿಯಾನಿ ಮಸಾಲ. ಟೊಮೆಟೊ ಸಾಕಾಯ್ತು. ಕುಕ್ಕರ್ ಹಚ್ಬೇಡ, ಬಿರಿಯಾನಿ ಮಸಾಲ ಸ್ವಲ್ಪ ಬೇರೆ ಯಾವ ಬೇಡ, ಇದಕ್ಕಿದೆ ಚೆನ್ನಾಗ ಟೇಸ್ಟಿಂಗ್. ಕಾಯ್ಸಿಗೆಲ್ಲ ಹಾಕಿವ್ರಿ. ಈಗ ಈ ಥರ ಆಯ್ತು. ಈಗ ಕುಕ್ಕರ್ ಸೀಟಿ ಹೊಡಿಸ್ತೀವಿ, ಒಂದು 3 ಸೀಟಿ ಹೊಡೆದ್ರೆ ಮುಗಿದೈತಿ. ಈಗ ನೋಡ್ರಿ ಎಲ್ಲ ಹಾಕಿ ಕುಕ್ಕರ್ ಮುಚ್ಚಿ ಸ್ಲೋ ಮಸ್ದಾಗ ಗ್ಯಾಸ್ ಇಟ್ಟಿವಿ. ಈಗ ಸೀಟಿ ಹೊಡಿತಂದ್ರೆ ಮುಗಿತೈತಿ. ಸೀಟಿ ಹೊಡಿತ 2 ಸೀಟಿ ಆಗನ ಆಯ್ತು ರೀ. ಗೈಸ್ ಫೈನಲಿ ಆಗಿ ನೋಡ್ರಿ ರೆಡಿ ಆಗಿಬಿಟ್ಟದ್ರಿ ಸೋಯಾಬೀನ್ ಬಿರಿಯಾನಿ. ಇಲ್ಲಿ ನೋಡ್ರಿ ಈಗ ಗಮ್ಮನಾಗತ್ತದ. ಈಗೇನು ನೋಡ್ತಾ ತಿನ್ಬೇಕು ಅನ್ಸತ್ತ, ಅಷ್ಟು ಚಂದ ಟೇಸ್ಟ್ ಆಗ್ಯದ ನೋಡ್ರಿ. ಒಂದ್ಸಲ ನೀವು ಭೀ ನಿಮ್ಮ ಮನೆ ಒಳಗೆ
ಟ್ರೈ ಮಾಡಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಆಗ್ಯದ್ರಿ ಸೋಯಾಬೀನ್ ಬಿರಿಯಾನಿ. ಟೇಸ್ಟ್ ಅಂತೂ ಮಸ್ತ್ ಆಗಿದೆ. ಗಮ್ ಅನ್ನೋದು ಮಾಡಿ ಲಾಸ್ಟ್ ಆಗಿರಿ. ಮತ್ತು ಇವತ್ತಿಂದ ಇಷ್ಟೇ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಚಾನಲ್ಗಂತೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲರಿಗೂ ಬಾಯ್ ಬಾಯ್.